ಪ್ರಪಂಚಕ್ಕೇನೋ ನೀವು ಮಾಡಿರೋದು. ನಾನು ಹಳ್ಳಿಕರ ಧ್ವನಿ ಎತ್ತದಾಗ ಎಲ್ಲಿದ್ರು ಇವರೆಲ್ಲ, ಎಲ್ಲಿದ್ರು? ನಾವು ರೈತರು ಮಾಡಿದ್ರೆ ಅದು ಜೂಜು. ನೀನ್ ತಿಗ್ದಾಗ ದಮ್ ಅನ್ನೋದೇ ಇದ್ರೆ ಓಪನ್ ಚಾಲೆಂಜ್ ಬಾರ ನಾನು ಮುಂದೆ. ಏನೋ ಹೇಳೋದು ನಾನು, ಎಲ್ಲ ರಗ್ಗುಗಳು ಹಚ್ಕೊಂಡು AC ಫ್ಯಾನ್ಗಳು ಹಾಕೊಂಡು ಮಂಚದ ಮೇಲೆ ಮಲಗಿದ್ರು, ಹೌದಾ? ನಾನು ಬಿಗ್ ಬಾಸ್ ಹೋದಾಗ ಕಾಣಿಸ್ತಾ ಈ ನನ್ನ ಮಕ್ಳಿಗೆಲ್ಲ ಕಣ್ಣು ಇನ್ಯಾರ್ಗಾಯ್ತ ಕಣ್ಯಾರ್ಗಾಯ್ತ ಅಂತ. ಈ ನನ್ನ ಮಕ್ಳು ಇವ್ರು ಯಾರು ಗೊತ್ತಾ, ಇವರು ಈಜಾಕ್ ಆಗದಿರ ಇರೋರು. ನಿನಗೆ ಯಾಕೋ ಅದೆಲ್ಲ ಗಂಡು ನನ್ನ ಮಕ್ಳ? ನಾನು ಎಷ್ಟು ವರ್ಷದಿಂದ ಕಾಲ ಕಟ್ಲಿ, ಇವತ್ತು ನಾನು ಮಾಡಿರೋದೇನು ನಾನು ಮನೆಗೆ ಮಾಡ್ಕೊಂಡಿದ್ದೀನ. ಕಮಿಟಿಗಳು ಮಾಡಿ 1 ಗ್ರಾಮ್ ಚಿನ್ನ 5,000 ಇತ್ತು ಅವತ್ತು. ಬಂದಿರೋ ಎತ್ಗಳಿಗೆಲ್ಲ 2 ಗ್ರಾಮ್ ಕೊಟ್ಟೆ. ನೀವೇನ ಕೊಟ್ಟಿರೋದು? ಬಂದು ವಿಡಿಯೋಗಳ ಮುಂದೆ ತೋರಿಸ್ತಿರಲ್ಲ ಗಂಡು ನನ್ನ ಮಕ್ಕಳು 2-3 ಗ್ರಾಮ್ಗಳಿಕ್ಕೊಂಡು ಇದು ನಾನು ಗೆದ್ದೆ, ಇದು ನಮ್ಮ ತಾತನ ಗೆದ್ದೆ, ಇದು ನಮ್ಮ ಅಪ್ಪನ ಗೆದ್ದ ಅಂತ ಜನಗಳಿಗೇನೋ ಕೊಟ್ಟಿದ್ದೀರಾ ನೀವು? ನಾನು ಕೇಳೋದು ಅರ್ಥ ಆಯ್ತಪ್ಪ? ಇನ್ನೊಬ್ನ ಇಕ್ತಾನೆ ಹಳ್ಳಿಕಾರ ಸಾಮ್ರಾಟ್ ಅಂತೆ ಒಬ್ನು, ಇನ್ನೊಬ್ನು ಹಳ್ಳಿಕಾರ ಪಿತಾಮಹ ಅಂತೆ, ಇನ್ನೊಬ್ನ ಹಳ್ಳಿಕಾರ ಇದಂತೆ. ಅದ್ರಕ್ ಮುಂಚೆ ನಿಮ್ಗೆ ಯಾರಿಗೂ ಬೀಜಗಳಿರಿಲ್ಲ ಹಳ್ಳಿಕಾರ ಅಂತ ಹೇಳ್ಕೊಳಕ? ನಾನು ಹೇಳ್ದವಾಗ ಹಳ್ಳಿಕಾರ ಒಡಿಯ ಅಂತ ಜನಗಳು ಕೊಟ್ರು ನನ್ಕ. ಇವಾಗ ಇದ್ರ ಬಗ್ಗೆ ಕೊಡ್ರು, ಇದ್ರ ಬಗ್ಗೆ ಕೊಡ್ರಿ ಕಂಪ್ಲೇಂಟ್. ಇವಾಗ ಇದ್ರ ಬಗ್ಗೆ ಎತ್ರಿ ಧ್ವನಿ. ನಿಮ್ಕ ಬೀಜಗಳು ಅನ್ನೋದು ನಿಜವಾಗ್ಲೂ ಹುಟ್ಟಿದ್ರಿ, ಹೌದಾ? ನಾನು ಹಳ್ಳಿಕಾರ ಧ್ವನಿ ಎತ್ತದಾಗ ಎಲ್ಲಿದ್ರು ಇವರೆಲ್ಲ, ಎಲ್ಲಿದ್ರು? ಏನೋ ಹೇಳೋದು ನಾನು, ಎಲ್ಲ ರಗ್ಗುಗಳು ಹಚ್ಕೊಂಡು AC ಫ್ಯಾನ್ಗಳು ಹಾಕೊಂಡು ಮಂಚದ ಮೇಲೆ ಮಲಗಿದ್ರು, ಹೌದಾ? ನಾನು ಬಿಗ್ ಬಾಸ್ ಹೋದಾಗ ಕಾಣಿಸ್ತಾ ಈ ನನ್ನ ಮಕ್ಳಿಗೆಲ್ಲ ಕಣ್ಣು ಇನ್ಯಾರ್ಗಾಯ್ತ ಕಣ್ಯಾರ್ಗಾಯ್ತ ಅಂತ. ಈ ನನ್ನ ಮಕ್ಳು ಇವ್ರು ಯಾರು ಗೊತ್ತಾ, ಇವರು ಈಜಾಕ್ ಆಗದಿರ ಇರೋರು, ಸಾಧನೆ ಮಾಡ್ದಿರ ಇರೋರು ಇವರು, ಹೌದಾ? ನಾವು ಕಷ್ಟ ಬಿದ್ದು ಮಾಡ್ದವಾಗ ನಾನು ಯಾರ್ಕನ ಹೇಳಿದ್ನಪ್ಪ, ನಾನೇ ಕಿಂಗು, ನಾನೇ ಕಿಲಾಡಿ, ನಾನು ಬಿಟ್ರೆ ಇನ್ನಿಲ್ಲ ಕರ್ನಾಟಕದಾಗ ಅಂತ ಹೇಳಿದ್ದೀನಿ. ಇವತ್ತವರ್ಕ ಈ ನನ್ನ ಮಕ್ಳು ಬರೋದು ನೋಡ್ರಿ, ಈ ಸರ್ಟಿಫಿಕೇಟ್ ನೋಡ್ರಿ, ಈ ಚಿನ್ನ ನೋಡ್ರಿ, ಇದು ಲೇ ಪ್ರಪಂಚಕ್ಕೇನೋ ನೀವು ಮಾಡಿರೋದು. ಹಳ್ಳಿಕಾರಕ್ಕೆ ನೀವೇನ್ ಮಾಡಿರೋದು? ಯಾವನ ಕೊಡ್ರೋ ಸ್ಟೇಟ್ಮೆಂಟು. ರೇಸ್ ಮಾಡಿದ್ರೆ ಅವನು ಯಾವನ ಒಬ್ನ ಹೇಳ್ತಾನೆ, ಚೇಲ ನನ್ನ ಮಗನವನು ಇದು ಜೂಜ್ಗೋಸ್ಕರ ಮಾಡ್ತಾ ಇರೋದಂತೆ. ರಮ್ಮಿ, ಕ್ರಿಕೆಟು, ಇನ್ನೊಂದೆಲ್ಲ ಏನು ನಿನ್ನ ಮನೆ ಉದ್ದಾರಕ ಮಾಡಕ್ ಮಾಡ್ತಾ ಇರೋದೇನಲ್ಲಿ ಗಂಡು ನನ್ನ ಮಗನೇ. ನಾವು ರೈತರು ಮಾಡಿದ್ರೆ ಅದು ಜೂಜು. ನೀನ್ ತಿಗ್ದಾಗ ದಮ್ ಅನ್ನೋದೇ ಇದ್ರೆ ಓಪನ್ ಚಾಲೆಂಜ್ ಬಾರ ನಾನು ಮುಂದೆ. ಈ ನನ್ನ ಮಕ್ಳಿಗೆಲ್ಲ ಇಷ್ಟೇ ಉತ್ತರ. ನನ್ನ ಮಕ್ಕಳನ್ನಾಗ್ಲಿ ನನ್ನ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರ ಅಪ್ಪನ ನೇರವಾಗಿ ಹುಟ್ಟಿದ್ರೆ ನೇರವಾಗಿ ನನ್ನ ಎದುರುಗ ಬಂದು ಮಾಡ್ಬೇಕು ಪ್ರಶ್ನೆ.